ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್. ಬೆಳಗಾವಿನಲ್ಲಿ ಒಬ್ಬ ಬಸ್ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರು ಹೆಂಗ್ ಬೇಕು ಹಂಗೆ ಅಟ್ಯಾಕ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಅವ್ರು ನೋಡಿದ್ರೆ. ಹೇಳ್ತಾ ಇದ್ದಾರೆ ಅವರು. ನಮ್ಮ ತಂದೆ ವಯಸ್ಸಾಗಿದೆ, ಅವರು ಕೂಡ ತಂದೆ ಸಮಾನ ರೀತಿ ಕಾಣಿಸ್ತಾರೆ ಅವರು. ಅದನ್ನ ಅವ್ರ ತಾಯಿ ಭಾಷೆ ಅಥವಾ ಅವ್ರ ತಾಯಿ ಅಂದ್ರೆ ಹೇಳ್ಕೊಟ್ಟವ್ರಿಗೂ ಗೊತ್ತಿಲ್ಲ. ಅವ್ರು ನಮಗಿನ್ನ ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ಅವ್ರನ್ನ ಹೊಡಿಬೇಕು ಬಿಡಬೇಕು ಅಂತ. ತುಂಬಾ ಬೇಜಾರಾಗುತ್ತೆ ಅವ್ರನ್ನ ಅನ್ನೋದಕ್ಕಿಂತ. ಯಾಕೆಂದ್ರೆ ಬೆಳಗಾವಿನಲ್ಲಿ ಯಾವಾಗಲೂ ಇದು ಮರುಕಳಿಸ್ತಾನೆ ಇರುತ್ತೆ. ಅದನ್ನ ನೋಡ್ಕೊಂಡು ಸುಮ್ಮನೆ ಇದಾರೆ ಅಷ್ಟೇ. ಯಾರು ಗೊತ್ತಾ ಸುಮ್ಮನೆ ಇರೋರು? ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಸಂಘಟನೆಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವರೆಲ್ಲ ಬರ್ತಾರೆ ಬುರ್ರ ಅಂತ ಫಾರ್ಚುನರ್ ಕಾರ್ಗಳನ್ನ ಹಾಕೊಂಡು, ಇನ್ನೋವಾ ಕ್ರಿಸ್ಟಾ ಕಾರ್ಗಳನ್ನ ಹಾಕೊಂಡು ಬರ್ತಾರೆ ಯಾವ ಫಂಕ್ಷನ್ಗಳಿಗೆ. ಅದ ಬಿಟ್ಟು ಯಾವತ್ತು ಅವ್ರು ಆದಾಗ್ಲೇ ಎಲ್ಲರೂ ಕೂಡ ಇಲ್ಲಿಂದ ಹೊರಟಿದ್ದಿ, ಅಲ್ಲಿ ಇಲ್ಲಿಂದ ಬೆಳಗಾವಿ ಹೊರಟು ಅಲ್ಲಿ ಯಾವ ಮಾಡಿದ ಅವ್ನಿಗೆ ಕರೆಕ್ಟ್ ಶಿಕ್ಷೆ ಅವ್ರಿಗೆ ತಕ್ಕ ಪಾಠ ಕಲಿಸಿದ್ರೆ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಇವತ್ತು ಅವ್ರು ನೋಡಿದ್ದಾರೆ ಅದೇ ಕಂಡಕ್ಟರ್ ನಮ್ಮಪ್ಪ ಆಗಿದ್ರೆ ಅಥವಾ ನಿಮ್ಮಪ್ಪ ಆಗಿದ್ರೆ ನಿಮಗೆ ನೋವಾಗ್ತಿರ್ಲಿಲ್ವಾ, ಬೇಜಾರಾಗ್ತಿರ್ಲಿಲ್ವಾ? ದಯವಿಟ್ಟು ನಮ್ಮ ಕರ್ನಾಟಕದ ಸಂಘಟನೆಗಳು ಏನಿದಾವೆ ದಯವಿಟ್ಟು ಮುಂದೆ ಬನ್ನಿ, ಅವ್ರಿಗೆ ನ್ಯಾಯ ಕೊಡಿಸಿ. ನೋಡಿ, ಒಂದು ಸಲ ಮುಗಿದ್ರೆ ಅವ್ರು ಹೊಡೆದಿದ್ದಾರೆ, ಕನ್ನಡಿಗರು ಕೂಡ ಹೊಡೆಯೋದ್ರಲ್ಲಿ ಕಮ್ಮಿ ಇಲ್ಲ. ಸರಿನಾ? ಕನ್ನಡದಲ್ಲೂ ಗಂಡಿಸಿದ್ದಾರೆ. ಗಂಡದಲ್ಲಿ ಕುಮಾರರಾಮ ಆಗಿರ್ಬೋದು, ಅಥವಾ ನೌಕಾಪಡೆಯ ಪಿತಾಮಹ ಇಮ್ಮಡಿ ಪುಲಿಕೇಶಿ ಆಗಿರ್ಬೋದು, ಇನ್ನು ಸುಮಾರು ಜನ ಇದ್ದಾರೆ, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು. ದಯವಿಟ್ಟು ಏನಾದ್ರು ಮಾತಾಡಿದ್ರೆ ಧರ್ಮವನ್ನ ಮಾತಾಡ್ತೀರಾ ಅಂತ ಕೇಳ್ತೀರಾ, ಆದ್ರೆ ನಮಗೆ ನಮ್ಮ ಭಾಷೆಗೆ ಎಷ್ಟು ಅವಮಾನ ಮಾಡ್ತೀರಾ ನೀವು?